ವೆಲ್ಕಮ್ ಟು ಚಿತ್ರ ವಿಚಾರ. ಟಾಕ್ಸಿಕ್ ಸಿನಿಮಾದ ಮೊದಲ ದಿನ ಕಲೆಕ್ಷನ್ ಎಷ್ಟಾಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟಾಕ್ಸಿಕ್ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಬಂದಿದೆ ಆಡಿಯನ್ಸ್ ಇಂದ ಹಾಗೂ ಕ್ರಿಟಿಕ್ಸ್ ಇಂದ. ಆದರೂ ಕೂಡ ಫಸ್ಟ್ ಡೇ ಒಳ್ಳೆಯ ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡ್. ಒಟ್ಟು 24,000ಕ್ಕೂ ಹೆಚ್ಚು ಶೋಗಳು ನಿನ್ನೆ ಇಂಡಿಯಾದಲ್ಲಿ ನಡೆದಿದೆ. ಅದರಲ್ಲಿ ಓವರಾಲ್ ಇಂಡಿಯಾ ಕಲೆಕ್ಷನ್ ತಗೊಂತು ಅಂದರೆ 101 ಕೋಟಿ ನೆಟ್ ಕಲೆಕ್ಷನ್ ಆಗಿದೆ. ಒಟ್ಟಾರೆ ಗ್ರಾಸ್ ಕಲೆಕ್ಷನ್ ತಗೊಂತು ಅಂದರೆ 120.75 ಕೋಟಿ. ಇನ್ನು ಯಾವ್ಯಾವ ಭಾಷೆಯಲ್ಲಿ ಎಷ್ಟೆಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ನೋಡೋದಾದರೆ, ಕನ್ನಡದಲ್ಲಿ 23.5 ಕೋಟಿ ಕಲೆಕ್ಷನ್ ಮಾಡಿದೆ, ನೆಟ್ ಕಲೆಕ್ಷನ್ ಮಾಡಿದೆ. ಇನ್ನು ತೆಲುಗಿನಲ್ಲಿ 16 ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ. ತಮಿಳಿನಲ್ಲಿ 5 ಕೋಟಿಗೂ ಅಧಿಕ ನೆಟ್ ಕಲೆಕ್ಷನ್ ಮಾಡಿದೆ. ಇನ್ನು ಮಲಯಾಳಂನಲ್ಲಿ 1 ಕೋಟಿಗೂ ಅಧಿಕ ನೆಟ್ ಕಲೆಕ್ಷನ್ ಮಾಡಿದೆ. ಹಿಂದಿನಲ್ಲಿ 55 ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ. ಇನ್ನು ಓವರ್ಸೀಸ್ ಕಲೆಕ್ಷನ್ನ ನೋಡೋದಾದರೆ, ಒಟ್ಟು ಎಲ್ಲ USA, UK ಎಲ್ಲ ದೇಶದಿಂದನೂ ಕೂಡ ಕಲೆಕ್ಟ್ ಆಗಿರೋದು ಒಟ್ಟಾರೆ 20 ಕೋಟಿ ಓವರ್ಸೀಸ್ನಲ್ಲಿ. ಒಟ್ಟಾರೆಯ ಕಲೆಕ್ಷನ್ ಮೊದಲನೇ ದಿನದ್ದು 140 ಕೋಟಿಗೂ ಅಧಿಕ. ಇನ್ನು ಈ ಸಿನಿಮಾ KGF ದಾಖಲೆ ಮುರಿತ ಅಂತ ನೋಡೋದಾದರೆ, KGF 2 ಫಸ್ಟ್ ಡೇ ಕಲೆಕ್ಷನ್ 559 ಕೋಟಿ ಆಗಿತ್ತು. ಈ ಸಿನಿಮಾ 141 ಕೋಟಿಯಾಗಿದೆ. ಇನ್ನು ಎರಡನೇ ದಿನ ಯಾವ ರೀತಿ ಕಲೆಕ್ಷನ್ ಮಾಡಬಹುದು, ವರ್ಕಿಂಗ್ ಡೇ ಆಗಿರೋದ್ರಿಂದ ಖಂಡಿತ ಸ್ವಲ್ಪ ಕಡಿಮೆನೇ ಬರುತ್ತೆ ಅನಿಸುತ್ತೆ ಕಲೆಕ್ಷನ್. ಇನ್ನು ನಾಳೆ ರಾಖಿ ಹಬ್ಬ ಇದೆ, ನಾಡಿದ್ದು ವೀಕೆಂಡ್ ಇದೆ, ಶನಿವಾರ ಭಾನುವಾರ. ಖಂಡಿತ ಈ 3 ದಿನದಲ್ಲಿ ಏನಿಲ್ಲ ಅಂದರೂ 100-150 ಕೋಟಿ ನೆಟ್ ಕಲೆಕ್ಷನ್ ಏನಾದರೂ ಗಳಿಸಿತ್ತು ಅಂತ ಅಂದರೆ ಖಂಡಿತವಾಗ್ಲೂ ಬ್ರೇಕ್ ಈವನ್ ಹತ್ರ ಹೋಗ್ಬೋದು. ಯಾಕೆಂದರೆ ತೆಲುಗಿನಲ್ಲಿ ಭಾರಿ ಮೊತ್ತಕ್ಕೆ ಮಾರಿದ್ದಾರೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ನ. ಆದ್ದರಿಂದ ತೆಲುಗಿನಲ್ಲಿ ಇವತ್ತು ಅಷ್ಟೇನು ಚೆನ್ನಾಗೇ ಬರ್ತಾಯಿಲ್ಲ ಕಲೆಕ್ಷನ್. ಆದ್ದರಿಂದ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವೀಕೆಂಡ್ ಕಲೆಕ್ಷನ್ ಬ್ರೇಕ್ ಈವನ್ ಮಾಡುತ್ತಾ ಇಲ್ವಾ ಅಂತ. ಇನ್ನು ಸಿನಿಮಾ KVN ಹಾಗೂ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇನ್ನು ಬೇರೆ ಕಡೆ ಎಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಕರ್ನಾಟಕ ಹೊರತುಪಡಿಸಿ ಬೇರೆ ಕಡೆ ಬ್ರೇಕ್ ಈವನ್ ಆಗೋದು ಅನಿವಾರ್ಯತೆ ಇದೆ. ಸಿನಿಮಾ ಒಂದು ಕ್ಲೀನ್ ಹಿಟ್ ಆಗಬೇಕು ಅಂದರೆ ಖಂಡಿತ ಒಂದು 500-600 ಕೋಟಿ ಗ್ರಾಸ್ ಕಲೆಕ್ಷನ್ ಅಗತ್ಯ ಇದೆ. ಇದಾಗಿತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಪ್ಡೇಟ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.